ಹಿಂದೂಗಳಿಗೆ ಪವಿತ್ರವಾದ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅನುಮಾನ ಹುಟ್ಟುವಂಥ ರೀತಿಯಲ್ಲಿ ನೂರಾರು ಹೆಣಗಳನ್ನು ಹುಟ್ಟಾಕಿದ್ದೇವೆ, ಸಾವಿರಾರು ಹೆಣಗಳನ್ನು ಹುಟ್ಟಾಕಿದ್ದೇವೆ. ಈ ರೀತಿ ಹಿಂದೂ ಸಮಾಜದ ಮೇಲೇ ಅಪಮಾನ ಮಾಡೋ ರೀತಿಯಲ್ಲಿ, ಧರ್ಮಸ್ಥಳದ ಪುಣ್ಯಕ್ಷೇತ್ರಕ್ಕೆ ಅಪಮಾನ ಮಾಡೋ ರೀತಿಯಲ್ಲಿ, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಕೆಲವು ದುಷ್ಟ ಶಕ್ತಿಗಳು ಮಾಡಿದಂಥ ಪ್ರಯತ್ನ ಸಂಪೂರ್ಣ ವಿಫಲವಾಗಿದೆ ಅನ್ನೋದನ್ನು ಇವತ್ತು ನಾವೆಲ್ಲ ಕಾಣ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಯಾರು ಒತ್ತಡಕ್ಕೆ ಮಣಿದು SIT ಮಾಡಿದ್ರು ಗೊತ್ತಿಲ್ಲ, ಆದರೆ SIT ಅಧಿಕಾರಿಗಳು ಬಹಳ ಪ್ರಾಮಾಣಿಕವಾಗಿ ಇದನ್ನು ತನಿಖೆ ಮಾಡಿದ್ದಾರೆ. ತನಿಖೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅನಾಮಿಕ, ಅವನು ಯಾರೋ ಪುಣ್ಯಾತ್ಮ, ಭಗವಂತನಿಗೂ ಗೊತ್ತಿಲ್ಲ, ಅವನು ತೋರಿದಂಥ ಜಾಗದಲ್ಲಿ ಎಲ್ಲ ಕಡೆನೂ ಗುಂಡಿಗಳು ತೆಗೆದಿದ್ದಾರೆ. 18 ಅಡಿ ತನಕನೂ ಗುಂಡಿ, ಯಾರು ಹೆಣವನ್ನು ಹೂಡಬೇಕಾದ್ರೆ 18 ಅಡಿ ತನಕ ಹೆಣ ಗುಂಡಿ ತೋಡ್ತಾರೋ ನನಗಂತೂ ಗೊತ್ತಿಲ್ಲ, ಆದರೆ 18 ಅಡಿ ತನಕನೂ ಗುಂಡಿ ತೆಗೆಸಿದ್ದಾರೆ. ಹಾಗಾಗಿ ಸಂಪೂರ್ಣ ಸುಳ್ಳಾಗಿರೋಂಥ ಈ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ನ್ಯಾಯ ಕೊಡಬೇಕು. ಇವಾಗ ಪವಿತ್ರವಾದ ಧರ್ಮಸ್ಥಳ ಕ್ಷೇತ್ರಕ್ಕೂ ಅಪಮಾನ ಆಗಿದ್ದಕ್ಕೆ ಅದಕ್ಕೂ ನ್ಯಾಯ ಬೇಕು, ವೀರೇಂದ್ರ ಹೆಗ್ಗಡೆಯವರಿಗೆ ಅಪಮಾನ ಆಗಿದೆ ಅದಕ್ಕೂ ಕೂಡ ನ್ಯಾಯ ಬೇಕು, ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿಕೊಟ್ಟಿರೋ ಅದಕ್ಕೆ ನ್ಯಾಯ ಬೇಕಾಗಿದೆ. ಅದಕ್ಕೋಸ್ಕರ ಆ ಅನಾಮಿಕನ ತಕ್ಷಣ ಅರೆಸ್ಟ್ ಮಾಡಬೇಕು. ಅವನು ಅರೆಸ್ಟ್ ಮಾಡಿ ಅವನಿಂದ ಯಾರ್ಯಾರಿದ್ದಾರೆ, ಅವನು ಎಲ್ಲೆಲ್ಲಿಂದ ದುಡ್ಡು ಬಂತು, ದೇಶ ವಿದೇಶಗಳಿಂದಲೂ ಕೂಡ ಅವನಿಗೆ ಬೆಂಬಲ ಕೊಟ್ಟಿರೋಂಥ ಸುದ್ದಿಗಳಿದೆ. ಹಾಗಾಗಿ ಅವೆಲ್ಲವೂ ಹೊರಗೆ ತಂದು ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗಬೇಕು, ಅದೇ ರೀತಿ ಧರ್ಮಸ್ಥಳಕ್ಕೂ ನ್ಯಾಯ ಸಿಗಬೇಕು, ವೀರೇಂದ್ರ ಹೆಗ್ಗಡೆಯವರಿಗೂ ನ್ಯಾಯ ಸಿಗಬೇಕು. ಎಲ್ಲ ಭಕ್ತರಿಗೆ ನ್ಯಾಯ ಸಿಗೋದಿಕ್ಕಲ್ಲಿ ತಕ್ಷಣ ರಾಜ್ಯ ಸರ್ಕಾರ ಅನಾಮಿಕನ ಅರೆಸ್ಟ್ ಮಾಡಿ ಅವನು ತನಿಖೆ ಮಾಡಿದಾಗ ಒಂದು 4 ದಿನ ಪೊಲೀಸ್ನವರು ಅವ್ರ ಕಸ್ಟಡಿಯಲ್ಲಿ ಇಟ್ಕೊಂಡ್ರೆ ಏನೇನು ಮಾಡಬೇಕು ಮಾಡಿದ್ರೆ ಎಲ್ಲ ವಿಚಾರ ಕೂಡ ಹೊರಗಡೆ ಬರುತ್ತೆ. ಈ ದಿಕ್ಕಿನಲ್ಲಿ ಸರ್ಕಾರ ಪ್ರಯತ್ನವನ್ನು ಮಾಡಿ ಆದಷ್ಟು ಬೇಗ ಇಡೀ ಹಿಂದೂ ಸಮಾಜದಲ್ಲಿ ಇರೋಂಥ ಅನುಮಾನಗಳನ್ನು ದೂರ ಹೋಗೋ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಗಮನ ಹರಿಸಬೇಕು ಅನ್ನೋ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡೋಕ್ಕೆ. ಹಿಂದೂಗಳಿಗೆ ಪವಿತ್ರವಾದ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅನುಮಾನ ಹುಟ್ಟುವಂಥ ರೀತಿಯಲ್ಲಿ ನೂರಾರು ಹೆಣಗಳನ್ನು ಹುಟ್ಟಾಕಿದ್ದೇವೆ, ಸಾವಿರಾರು ಹೆಣಗಳನ್ನು ಹುಟ್ಟಾಕಿದ್ದೇವೆ. ಈ ರೀತಿ ಹಿಂದೂ ಸಮಾಜದ ಮೇಲೇ ಅಪಮಾನ ಮಾಡೋ ರೀತಿಯಲ್ಲಿ, ಧರ್ಮಸ್ಥಳದ ಪುಣ್ಯಕ್ಷೇತ್ರಕ್ಕೆ ಅಪಮಾನ ಮಾಡೋ ರೀತಿಯಲ್ಲಿ, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಕೆಲವು ದುಷ್ಟ ಶಕ್ತಿಗಳು ಮಾಡಿದಂಥ ಪ್ರಯತ್ನ ಸಂಪೂರ್ಣ ವಿಫಲವಾಗಿದೆ ಅನ್ನೋದನ್ನು ಇವತ್ತು ನಾವೆಲ್ಲ ಕಾಣ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಯಾರು ಒತ್ತಡಕ್ಕೆ ಮಣಿದು SIT ಮಾಡಿದ್ರು ಗೊತ್ತಿಲ್ಲ, ಆದರೆ SIT ಅಧಿಕಾರಿಗಳು ಬಹಳ ಪ್ರಾಮಾಣಿಕವಾಗಿ ಇದನ್ನು ತನಿಖೆ ಮಾಡಿದ್ದಾರೆ. ತನಿಖೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅನಾಮಿಕ, ಅವನು ಯಾರೋ ಪುಣ್ಯಾತ್ಮ, ಭಗವಂತನಿಗೂ ಗೊತ್ತಿಲ್ಲ, ಅವನು ತೋರಿದಂಥ ಜಾಗದಲ್ಲಿ ಎಲ್ಲ ಕಡೆನೂ ಗುಂಡಿಗಳು ತೆಗೆದಿದ್ದಾರೆ. 18 ಅಡಿ ತನಕನೂ ಗುಂಡಿ, ಯಾರು ಹೆಣವನ್ನು ಹೂಡಬೇಕಾದ್ರೆ 18 ಅಡಿ ತನಕ ಹೆಣ ಗುಂಡಿ ತೋಡ್ತಾರೋ ನನಗಂತೂ ಗೊತ್ತಿಲ್ಲ, ಆದರೆ 18 ಅಡಿ ತನಕನೂ ಗುಂಡಿ ತೆಗೆಸಿದ್ದಾರೆ. ಹಾಗಾಗಿ ಸಂಪೂರ್ಣ ಸುಳ್ಳಾಗಿರೋಂಥ ಈ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ನ್ಯಾಯ ಕೊಡಬೇಕು. ಇವಾಗ ಪವಿತ್ರವಾದ ಧರ್ಮಸ್ಥಳ ಕ್ಷೇತ್ರಕ್ಕೂ ಅಪಮಾನ ಆಗಿದ್ದಕ್ಕೆ ಅದಕ್ಕೂ ನ್ಯಾಯ ಬೇಕು, ವೀರೇಂದ್ರ ಹೆಗ್ಗಡೆಯವರಿಗೆ ಅಪಮಾನ ಆಗಿದೆ ಅದಕ್ಕೂ ಕೂಡ ನ್ಯಾಯ ಬೇಕು, ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿಕೊಟ್ಟಿರೋ ಅದಕ್ಕೆ ನ್ಯಾಯ ಬೇಕಾಗಿದೆ. ಅದಕ್ಕೋಸ್ಕರ ಆ ಅನಾಮಿಕನ ತಕ್ಷಣ ಅರೆಸ್ಟ್ ಮಾಡಬೇಕು. ಅವನು ಅರೆಸ್ಟ್ ಮಾಡಿ ಅವನಿಂದ ಯಾರ್ಯಾರಿದ್ದಾರೆ, ಅವನು ಎಲ್ಲೆಲ್ಲಿಂದ ದುಡ್ಡು ಬಂತು, ದೇಶ ವಿದೇಶಗಳಿಂದಲೂ ಕೂಡ ಅವನಿಗೆ ಬೆಂಬಲ ಕೊಟ್ಟಿರೋಂಥ ಸುದ್ದಿಗಳಿದೆ. ಹಾಗಾಗಿ ಅವೆಲ್ಲವೂ ಹೊರಗೆ ತಂದು ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗಬೇಕು, ಅದೇ ರೀತಿ ಧರ್ಮಸ್ಥಳಕ್ಕೂ ನ್ಯಾಯ ಸಿಗಬೇಕು, ವೀರೇಂದ್ರ ಹೆಗ್ಗಡೆಯವರಿಗೂ ನ್ಯಾಯ ಸಿಗಬೇಕು. ಎಲ್ಲ ಭಕ್ತರಿಗೆ ನ್ಯಾಯ ಸಿಗೋ ದಿಕ್ಕಲ್ಲಿ ತಕ್ಷಣ ರಾಜ್ಯ ಸರ್ಕಾರ ಅನಾಮಿಕನ ಅರೆಸ್ಟ್ ಮಾಡಿ ಅವನು ತನಿಖೆ ಮಾಡಿದಾಗ ಒಂದು 4 ದಿನ ಪೊಲೀಸ್ನವರು ಅವ್ರ ಕಸ್ಟಡಿಯಲ್ಲಿ ಇಟ್ಕೊಂಡ್ರೆ ಏನೇನು ಮಾಡಬೇಕು ಮಾಡಿದ್ರೆ ಎಲ್ಲ ವಿಚಾರ ಕೂಡ ಹೊರಗಡೆ ಬರುತ್ತೆ. ಈ ದಿಕ್ಕಿನಲ್ಲಿ ಸರ್ಕಾರ ಪ್ರಯತ್ನವನ್ನು ಮಾಡಿ ಆದಷ್ಟು ಬೇಗ ಇಡೀ ಹಿಂದೂ ಸಮಾಜದಲ್ಲಿ
ಇರೋಂಥ ಅನುಮಾನಗಳನ್ನು ದೂರ ಹೋಗೋ ದಿಕ್ಕಲ್ಲಿ ರಾಜ್ಯ ಸರ್ಕಾರ ಗಮನ ಹರಿಸಬೇಕು ಅಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡಕ್ಕೆ